ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಹರ್ಷ ರೂರಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ತಾಲೂಕು ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಟೂರ್ನಿಗೆ ಚಾಲನೆ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಸಿಕಲ್ ರಾಮಚಂದ್ರಗೌಡ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲ್ ಹಾಗೂ ಆನ್ಲೈನ್ ಗೇಮ್ಗಳಿಗೆ ಹೆಚ್ಚು ಸಮಯ ಮೀಸಲಿಡುತ್ತಿರುವುದು ಕಳವಳಕಾರಿ ಬೆಳವಣಿಗೆಯಾಗಿದೆ. ಯುವಜನತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಇಂತಹ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಯೋಜಿಸಲು ಬಿಜೆಪಿ ಪಕ್ಷದ ರಾಮಚಂದ್ರಗೌಡ ಅವರು ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿಎಸ್ಎನ್ ರಾಜು ಸೇರಿದಂತೆ ಅನೇಕ ಮುಖಂಡರು, ಕ್ರೀಡಾಪಟುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಶಿಡ್ಲಘಟ್ಟ ಹುಡುಗರ ತಾಲೂಕು ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ನೀನೊಮ್ಮೆ ಬಂದು ನೋಡ. ತಾಲೂಕು ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಶ್ರೀ ಹರ್ಷ ರೂರಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸಾದ್ಲಿ ಹೋಬಳಿ ದಿಬ್ಬೂರಹಳ್ಳಿ ಪಂಚಾಯಿತಿ ನಮ್ಮ ಬೈಪನಹಳ್ಳಿಯಲ್ಲಿ ಇವತ್ತು ರೂರಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟಿಂದ ವಿಜಯ್ ಕುಮಾರ್ ಅವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು, ಈ ಒಂದು ಪಂಚಾಯಿತಿಯ ಯುವಕರು ಪೂರ್ತಿ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಏನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯುವಕರಿಗೆ ಇವತ್ತು ಓದೋ ಜೊತೆಗೆ ಸಾಕಷ್ಟು ಟಾಸ್ಕ್ ಇರುತ್ತೆ. ಅದ್ರ ಜೊತೆಗೆ ಯಾವತ್ತು ಇವ ಟೆಕ್ನಾಲಜಿ ಜೊತೆ ಮೊಬೈಲ್ ಹಿಡ್ಕೊಂಡು ಟಿ ವಿ ಅದರ ಜೊತೆಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮೂರೊತ್ತು ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕ್ರೀಡೆಗಳು ಆಡ್ತಕ್ಕಂಥದ್ದು ಸಾಕಷ್ಟು ಕಮ್ಮಿ ಆಗಿದೆ. ಬಾಳತ್ವ ಮಾಡೋದಕ್ಕೆ ಒಂದು ಏನು ಎಲ್ಲ ಕ್ರೀಡೆಗಳಿದೆಯಲ್ಲ, ಈ ಕ್ರೀಡೆಗಳನ್ನ ಆಡ್ತಕ್ಕಂಥದ್ದು ತುಂಬ ಉತ್ತಮ. ಆ ಒಂದು ಕೆಲಸಕ್ಕೆ ಏನು ಇವತ್ತು ವಿಜಯ್ ಕುಮಾರ್ ನಮ್ಮ ಅವರ ಚಾರಿಟಬಲ್ ಟ್ರಸ್ಟಿಂದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ಮಾಡ್ತಿರ್ತಕ್ಕಂಥ ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಸಾಕಷ್ಟು ತಂಡಗಳು ಪಾಲ್ಗೊಳ್ಳಿದ್ದಾರೆ. ಎಲ್ಲ ಯುವಕರು ಆಡ್ತಾ ಇದ್ದಾರೆ. ಯುವಕರಿಗೆ ಎಲ್ಲ ಒಳ್ಳೆಯದಾಗಲಿ. ಮುಂಬರುವ ದಿನಗಳಲ್ಲಿ ಕೂಡ ನಾವು ಕೂಡ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಆದಮೇಲೆ ತೀರ್ಮಾನ ಮಾಡಾಗಿದ್ದ ಒಂದು ಯುವಕರ ಜೊತೆ ಒಂದು ಒಡನಾಟ ಚೆನ್ನಾಗಿರಬೇಕು, ಯುವಕರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ನಾವು ಕೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಪಂಚಾಯತಿ ವಾರು ಒಂದೊಂದು ಪಂಚಾಯತಿಗೆ ಒಂದೊಂದನ್ನು ಟೂರ್ನಮೆಂಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಮುಂಬರುವ ದಿನಗಳ ದೊಡ್ಡ ಮಟ್ಟಕ್ಕೆ ಈ ಕ್ರಿಕೆಟ್ನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮಾಡ್ತಕ್ಕಂಥ ಏನು ಕ್ರಿಕೆಟ್ ಟೂರ್ನಮೆಂಟ್ನ ಕೈಗೊಳ್ತೀವಿ. ಹಂಗಾಗಿ ಇವತ್ತು ಪೂರ್ವಭಾವಿಕವಾಗಿ ಇವತ್ತೇನು ಬಂದಿದ್ದೀವಿ, ಇವರು ಶುರು ಮಾಡಿದ್ದಾರೆ. ಇವ್ರಿಗೆಲ್ಲ ಒಳ್ಳೆಯದಾಗಲಿ. ಯುವಕರು ಸಹಬಾಳತ್ವದಿಂದ ಎಲ್ಲ ಕ್ರಿಕೆಟಲ್ಲಿ ಆಡಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇದೆ, ಎಲ್ಲ ಒಟ್ಟಿಗೆ ಆಡಲಿ ಅಂತೇಳಿ ಅವ್ರಿಗೆಲ್ಲ ಶುಭ ಹಾರೈಸ್ತೀನಿ.